ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೆಯ ಗ್ಯಾಂಗ್ಸ್ ಆಫ್ UK ಎಪಿಸೋಡ್ ನಂಬರ್ 12ನೇ ಎಪಿಸೋಡ್ಗೆ ನಾನು ನಿಮ್ಮೆಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲಿ ನಮಗೆ ಹೇಳಿದ್ರು ರೂಮ್ಸ್ ಇಲ್ಲ ಅಂತ. ಅಲ್ಲಿಂದ ಸ್ಟ್ರೈಟಾಗಿ ನಮಗೆ ಕಾರ್ತಿಕಿನ್ ಅಂದರೆ ಶಿರೂರ್ಗೆ ನೀವು ಹೋಗಿ ನೋಡಿ, ಅಲ್ಲಿ ನಿಮಗೆ ರೂಮ್ ಸಿಗ್ಬೋದು. ಯಾಕೆಂತಂದರೆ ಹೊಸದಾಗಿ ಶುರುವಾಗಿರ್ತಕ್ಕಂತಹ ಲಾಡ್ಜ್ ಅದು ಅಂತ ಹೇಳಿದ್ರು. ಶಿರೂರ್ಗೂ ಮತ್ತು ಬಾಗಲಕೋಟೆಗೂ ಆಸುಪಾಸಿನ ಒಂದು 20 ಕಿಲೋಮೀಟರ್ನ ಒಂದು ಜರ್ನಿ. ಈಸಿಯಾಗಿ ಏನಿಲ್ಲ ಅಂತಂದರೂ ಮಧ್ಯಾಹ್ನದ ಹೊತ್ತು ಇಲ್ಲ ಬೆಳಗಿನ ಜಾವ ಒಂದು 9 ಮೇಲೆ ಬಿಟ್ಟರೆ ಇಟ್ ಈಸ್ ಅ 1 hour ಜರ್ನಿ. ಅರ್ಲಿಂದ ಮಾರ್ನಿಂಗ್ 6 o'clock ಬಿಟ್ಟರೆ ಒಂದು 20ರಿಂದ 25 ನಿಮಿಷದ ಜರ್ನಿ. ಈ ರೀತಿಯ ಒಂದು ಶಿರೂರು ಅನ್ನೋ ಒಂದು ಜಾಗಕ್ಕೆ ನಾವು ಹೋಗಿ ನಿಂತ್ವಿ. ನೋಡಿದ್ರೆ ಇಟ್ ವಾಸ್ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಲಾಡ್ಜ್. ತುಂಬ ಚೆಂದ ಕಾಣ್ತಾ ಇತ್ತು. ಪಕ್ಕದಲ್ಲಿ ಬಂದು ನಮಗೆ ಬ್ಯಾಂಬೂಸ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂತಹ ಒಂದು ಅದೇನೋ ಅಂತಾರಲ್ಲ ರೆಸ್ಟೋರೆಂಟ್ ಟೈಪ್ ಇದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಟೈಪ್ ಇದೆ. ಅಲ್ಲಿಂದ ಮುಂದೆ ಹೋಯಿತು ಅಂತಂದರೆ ದೊಡ್ಡದಾದಂಥ ಒಂದು ಹೋಟ್ಲು, ಅದರ ಕೆಳಭಾಗದಲ್ಲಿ ಮತ್ತೆ ಬಾರ್ ಒಂದಿದೆ. ಈ ರೀತಿ ಇರ್ತಕ್ಕಂತಹ ಒಂದು ಕಾರ್ತಿಕಿನಿಗೆ ಹೋಗಿ ರೂಮ್ಸ್ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡು ಲೇವಾದೇವಿ ಅದು ಇದು ಏನೇನಿತ್ತು ಅದನ್ನೆಲ್ಲ ಮಾತಾಡಿದ್ವಿ. ಆನ್ ದ ವೇನೆ ರಮೇಶ್ ಅಣ್ಣಂಗೆ ಹೇಳಿದ್ವಿ, ಏನು ಅಂದರೆ ರೂಮ್ಸ್ ತುಂಬ ಕಷ್ಟ ಆಗ್ತಿದೆ ಅಂದಾಗ ಈಗೇನಮ್ಮ ಮಾಡೋದು, ಸಿಕ್ಕಾಕೊಂಡ್ಬಿಡ್ತೀವಿ ಅಂತಂದರು. ಈ ಎಲ್ಲವೂ ಅದೇನೋ ಹೇಳ್ತಾರಲ್ಲ ದೇವರ ಆಶೀರ್ವಾದದಂತೆ ಕಾರ್ತಿಕಿನಲ್ಲಿ ನಮಗೆ ಹತ್ತತ್ರ ಒಂದು 16ರಿಂದ 18 ರೂಮ್ ನಾವೇನಂತ ಅಂದ್ಕೊಂಡಿದ್ವಿ. ಅದರ ಒಂದು 6 ರೂಮ್ ಅಲ್ಲೂ ಕೂಡ ಏನು ಅಂತಂದರೆ AC ಒಂದು 10 ರೂಮ್ ಸಿಕ್ತು, 6 ರೂಮು ವಿತೌಟ್ AC ಸಿಕ್ತು. ಅದರ ಪುಣ್ಯಕ್ಕೇನು ಅಂತಂದರೆ ಸ್ವಲ್ಪ ಎಕ್ಸ್ಟೀರಿಯರ್ ಆಗಿರೋದ್ರಿಂದ, ಬಾಗಲಕೋಟೆ ಎಕ್ಸ್ಟೀರಿಯರ್ ಆಗೋದ್ರಿಂದ, ಸುತ್ತಮುತ್ತಲೆಲ್ಲ ಗ್ರೀನ್ರಿ ಇರೋದ್ರಿಂದ, ಹಸಿರು ಇರ್ತಕ್ಕಂಥ ಒಂದು ವಾತಾವರಣ ಇರೋದ್ರಿಂದ, ಪ್ಲಸ್ ಅದೇನು ಅಂತಾರಲ್ಲ ಸೆಂಟ್ರ್ ಆಫ್ ಈ ಹೊಲ ಗದ್ದೆ ಇವುಗಳ ಮಧ್ಯದ ಆ ಒಂದು ಲಾಡ್ಜನ್ನು ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಸ್ವಲ್ಪ ತಣ್ಣನೆ ವಾತಾವರಣ ಇತ್ತು. ಸ್ವಲ್ಪ ಅಷ್ಟೇ, ಜಾಸ್ತಿ ಅಲ್ಲ. ಸರಿ, ಒಂದು 6 ರೂಮ್ ಇಲ್ಲದೆ ಹೋದರೂ ಕೂಡ ಹೇಗೋ ಒಂದು ಅಡ್ಜಸ್ಟ್ ಮಾಡೋಣ. 10 ರೂಮ್ ಸದ್ಯಕ್ಕೆ ಸಿಕ್ತಲ್ಲ. ಅಲ್ಲಿ ಪುಣ್ಯಕ್ಕೇನು ಅಂತಂದರೆ ಒಂದು 3ರಿಂದ 4 ರೂಮ್ ಸಿಕ್ಕಿದೆ. ಸೊ ಇಂಪಾರ್ಟೆಂಟ್ ಅಂತ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಮ್ರಾಮನ್ ಗಿರಿ ಇವ್ರಿಗೇನು ಅಂತಂದರೆ ಸಿಗರೇಟು ಮತ್ತು ಸಣ್ಣ ಪುಟ್ಟ ವಿಷಯಗಳಿರ್ತವೆ, ಅವ್ರನ್ನೆಲ್ಲ ತೆಗೆದುಬಿಟ್ಟು ಅಲ್ಲೇ ಅಕ್ಷಯ ಇಂಟರ್ನ್ಯಾಷನಲ್ಗೆ ಹಾಕೋಣ. ಮಿಕ್ನಾದವ್ರು ಏನಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಬಂದು, ಅಂದರೆ ನಾನಾಗಿರಲಿ, ರಮೇಶ್ ಅಣ್ಣ ಆಗಿರಲಿ, ಇಲ್ಲ ಆರ್ಟಿಸ್ಟ್ ಆಗಿರಲಿ, ಇಲ್ಲ ಅಂದರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇದನ್ನೆಲ್ಲ ಕರ್ಕೊಂಬಂದು ಇಲ್ಲಿಗೆ ಹಾಕೊಂಬೋಣ ಅಂತ ಹೇಳಿ ಟಪ ಎಲ್ಲ ಫೈನಲೈಸ್ ಮಾಡ್ಕೊಂಡು ಎಲ್ಲ ಆಗ್ತಿದ್ದಂಗೆ ನಾವು ಎಮ್ ಎಸ್ ರಮೇಶಣ್ಣ ಮತ್ತು ದ ಟೀಮ್ ಮತ್ತು ದ ರೆಸ್ಟ್ ಆಫ್ ದ ಡಿಪಾರ್ಟ್ಮೆಂಟ್ ಏನಿತ್ತು, ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೇಕಪ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವರೆಲ್ಲ ಇಲ್ಲಿಂದ ಪ್ರಯಾಣ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 18ನೇ ತಾರೀಕು ಅಂತಂದರೆ ರಮೇಶ್ ಅಣ್ಣ ಲ್ಯಾಂಡೆಡ್ ಆನ್ 16th. 16ನೇ ತಾರೀಕಿಗೆ ಎಂಟ್ರಾಗ್ತಾರೆ, ಬರ್ತಾರೆ, ಎಲ್ಲವನ್ನು ನೋಡ್ತಾರೆ. ಒಂದೊಂದಾಗಿ ಟೀಮ್ಗಳು ಎಂಟ್ರಾಗ್ತಾಯಿದ್ರೆ ಏನೋ ಒಂದು ಖುಷಿ ಕಣ್ರಿ. ವಿ ಆರ್ ನಿಯರಿಂಗ್ ಟು ದ ಡೇ, ಏನು ಮುಹೂರ್ತ್. ಆ ಮುಹೂರ್ತ ಹತ್ರ ಬರ್ತಾ ಇರ್ಬೇಕಾದ್ರೆ ಒಂದು ಮಜಾ ಸಿಗುತ್ತೆ ಗೊತ್ತಾ. ಫಸ್ಟ್ ಆಫ್ ಆಲ್ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂದ್ರೇ ಒಂದು ಮಜಾ. ಅದರಲ್ಲಿ ಡೆಬ್ಯೂ ಪ್ರೊಡಕ್ಷನ್ ಇದಿರ್ಬೇಕಾದ್ರೆ ಇನ್ನೆಷ್ಟಿರಲ್ಲ. ಇದ್ರ ಜೊತೆಗೆ ದುಗುಡನೂ ಇದೆ, ಒಂದು ಭಯನೂ ಇದೆ. ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ಇರೋದೇನು ಅಂತಂದರೆ ನಿರ್ವಿಘ್ನವಾಗಿ ನನ್ನನ್ನು ನಡೆಸ್ಕೊಂಡು ಹೋಗು. ಎಲ್ಲೂ ಕೂಡ ಒಂದು ಅಡೆ ಆಗಿರಲಿ, ತಡೆ ಆಗಿರಲಿ, ಇಲ್ಲ ಯಾವುದೋ ಒಂದು ಅಡಚಣೆ ಆಗಿರಲಿ, ಯಾವುದು ಬರದೇ ಇರೋ ರೀತಿಯಲ್ಲಿ ನನ್ನನ್ನು ನಡೆಸ್ಕೊಂಡು ಹೋಗು ಪರಮಾತ್ಮ ಅಂತ ಕೇಳ್ಕೊಡೋ ರೀತಿ ಇದೆಯಲ್ಲ, ಅದು ಪ್ರತಿ ಕ್ಷಣ ಮನಸ್ಸಿನಲ್ಲಿ ಅದು ನಡೀತಾ ಇದೆ, ಅದು ನಿರಂತರವಾಗಿ ನಡೀತಾ ಇದೆ. ಆ ಪ್ರಾರ್ಥನೆ, ಆ ಬೇಡುವಿಕೆ ಎಲ್ಲವೂ ನಡೀತಾ ಇದೆ. ಹೀಗಿರಬೇಕಾದ್ರೇ ರಮೇಶ್ ಅಣ್ಣ ಬರ್ತಾರೆ. ಹೀಗಿರಬೇಕಾದ್ರೆ ಒಬ್ಬೊಬ್ಬರಾಗಿ ಹಿಡಿತಾ ಇತ್ತು ಅಂತಂದರೆ ನೀವು ನಂಬ್ತಿರೋ ಇಲ್ವೋ ವೀಕ್ಷಕರೇ, ಆ ಲಾಡ್ಜ್ ಮುಂದೆ ಸವಿಸ್ತಾರವಾಗಿ ಏನು ಆ ಒಂದು ಜಾಗ ಇತ್ತಲ್ಲ, ಅಷ್ಟು ಜಾಗದಲ್ಲಿ ನಮ್ಮ ಗಾಡಿಗಳು ಬಂದು ಒಂದೊಂದಾಗಿ ಸುಮ್ಮನೆ ಹಂಗೆ ಬಂದು ನಿಂತ್ಕೋತಾ ಇದ್ದರೆ ಅದ್ರ ಮಜಾನೇ ಬೇರೆ ಇದೆ ಕಣ್ರಿ. ಅದ್ರ ಮಜಾನೇ ಬೇರೆ ಇದೆ. ಐ ಎಂಜಾಯ್ಡ್ ಅ ಲಾಟ್. ಅದೇನು ಪರಮಾತ್ಮನಲ್ಲಿ ಏನೋ ನಾನು ಅಂದ್ಕೊಂಡ ಹಾಗೆ, ನಾನು ಆ ದೇವರಲ್ಲಿ ಪ್ರಾರ್ಥಿಸಿದ ಹಾಗೆ, ನಾನು ರಮೇಶ್ ಅಣ್ಣನಲ್ಲಿ ಒಂದು ಬೇಡಿಕೆ ಇಟ್ಕೊಂಡಿದ್ನಲ್ಲ, ಒಂದು ಮನವರಿಕೆ ಇಟ್ಟಿದ್ನಲ್ಲ, ಹೀಗೀಗೆ ಮಾಡೋಣ ಅನ್ನೋ ಹಾಗೆ. ಅದೇನೋ ಇದು ಕಾಣೋ ದೇವರು, ಅದು ಕಾಣ್ದಿರೋ ದೇವರು. ಅವರು ಒಂದು ಕಡೆ ಆಶೀರ್ವಾದ ಮಾಡ್ತಾ ಇದೆ, ಕಾಣೋ ದೇವರು ರಮೇಶ್ ಅಣ್ಣನ ಒಂದು ಕಡೆ ಆಶೀರ್ವಾದ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲವೂ ನೋಡ್ತು ಅಂತಂದರೆ ತುಂಬ ಮುದ್ದಾಗಿದೆ. ಎಲ್ಲರೂ ಒಬ್ಬೊಬ್ಬರೇ ಅಣ ಅಂತ ಇಳಿತಾ ಇದ್ರೆ ಏನೋ ಒಂದು ಮಜಾ ಕಂಡ್ರಿ. ಈ ಮಧ್ಯದಲ್ಲಿ ನಾವು ಇದರಲ್ಲಿ ಮುಚ್ಕಂಡಿ ಡ್ಯಾಮಲ್ಲಿ ಈಶ್ವರನ ದೇವಸ್ಥಾನ ಇದೆಯಲ್ಲ, ವೀರಭದ್ರೇಶ್ವರ ಸ್ವಾಮಿ, ಆ ದೇವಸ್ಥಾನದ ಅರ್ಚಕರನ್ನು ಕೂಡ ನಾವು ಭೇಟಿ ಮಾಡಿದ್ವಿ. ಯಾಕೆ ಅಂತಂದರೆ ಅದಕ್ಕೂ ಪರ್ಮಿಷನ್ ಕೊಡಬೇಕು, ಪರ್ಮಿಷನ್ ಹಾಕಬೇಕು.
ಪರ್ಮಿಷನ್ ಲೆಟರ್ನ ಕೊಟ್ಟು ಅದನ್ನು ಪರ್ಮಿಷನ್ನ ಹಾಕಿ ಅವ್ರ ಹತ್ರ ಪರ್ಮಿಷನ್ನ ತೆಗೆದುಕೊಂಡು ಎಲ್ಲವೂ ಆಗಬೇಕದು. ಆ ನಿಟ್ಟಿನಲ್ಲಿ ಇವರೆಲ್ಲ ಈ ಟೀಮ್ ಬರೋ ಬೆಳಗಿನ ಜಾವನೇ ಅವ್ರನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲರೂ ತುಂಬಾ ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ. ಎಲ್ಲರೂ ಹೇಳೋದೇನು ಅಂತಂದರೆ, ದೂರದ ಬೆಂಗಳೂರಿನಿಂದ ಬಂದು ನಮ್ಮೂರಿಗೆ ಬಂದು ನೀವು ಸಿನಿಮಾ ಮಾಡ್ತಾಯಿದ್ದೀನಿ ಅಂದಾಗ ನಿಮಗೆ ನಾವು ಸಹಾಯ ಮಾಡಲಿಲ್ಲ ಅಂದರೆ ಅರ್ಥ ಏನ್ರಿ, ನಾವಿದ್ದೀವ್ರಿ ಅನ್ನೋ ಥರದಲ್ಲಿತ್ತಲ್ಲ. ದಟ್ ಪಾಸಿಟಿವ್ ನೋಟ್ ವಾಸ್ ವೆರಿ, ಅದೇನೋ ಹೇಳ್ತಾರಲ್ಲ, ವಾರ್ಮ್ ಆ್ಯಂಡ್ ಆ ವೆಲ್ಕಮಿಂಗ್ ನೋಟೇ ಬೇರೆ ಥರ ಇತ್ತು. ಸೊ ಎಲ್ಲವೂ ರೆಡಿ ಆಗ್ತಾಯಿದ್ದೀವಿ. ಈಗ ರಮೇಶ್ ಅಣ್ಣ ಬರ್ತಾ ಇದ್ದಂಗೆ ಇನ್ನೊಂದು ದಿವಸ ಬ್ಯಾಲೆನ್ಸ್ ಇತ್ತಲ್ಲ, ಆ ಬ್ಯಾಲೆನ್ಸ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ DC ಅವ್ರನ್ನ ಭೇಟಿ ಮಾಡಿದ್ವಿ. DC ಅವ್ರ ಮುಂದೆ ಈಗ ಹೋಗ್ತಾ ಇದ್ದಂಗೆ ಈಗ ಅಲ್ಲಿ ಅವ್ರು ಇರ್ತಾರಲ್ಲ, ಅವ್ರು ಎದುರುಗಡೆ ಯಾರೋ ಇರ್ತಾರಲ್ಲ ಆ ಡೋರ್ ಹತ್ರ, ನಾವು ಹೋಗ್ತಿದ್ದಂಗೆ ಸರ್ ನಮಸ್ಕಾರ ಸರ್ ಅಂತ ಹೇಳಿ ಈಗ ಕರ್ಕೊಂಡು ಹೋದಂಥ ಒಂದು ಮರ್ಯಾದೆ ಬೇರೆ. ಈಗ ರಮೇಶ್ ಅಣ್ಣನ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿದ ತಕ್ಷಣ ಅವ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಾಗ ಆ ಮೇಡಮ್ ಮುಖದಲ್ಲಿ ಸಿಗ್ದಂತಹ ಆ ಒಂದು ಕಳೆ, ಆ ಒಂದು ನಗು, ಆ ವೆಲ್ಕಮ್ ಇದೆ ಬೇರೆ ಇತ್ತು. ಸೊ ನಾವಿಬ್ಬರು ಪಕ್ಕದಾಗ ಕೂತಿದ್ದೀವಿ, ಈ ಕಡೆ ರೆಡ್ಡಿ ಅವ್ರು ಕೂತಿದ್ದಾರೆ, ಎಲ್ಲವೂ ಆಯಿತು, ನಾವು ನೋಡಿದ್ದೀವಿ, ನೀವೇನು ಯೋಚನೆ ಮಾಡಬೇಡಿ. ಒಂದೆರಡು ಕಡೆ ಮಾತ್ರ ಆವಾಗ ಬೇರೆ ಎಲೆಕ್ಷನ್ಸ್ ಬೇರೆ ನಡೀತಾ ಇತ್ತು ಕಣ್ರಿ. ಈ ರಾಜಕಾರಣಿಗಳದ್ದು ಪಾಡು ನಮಗೆ ಬೇಡಪ್ಪ, ಇವರು ಬಿಡಿ, ರಾಜಕೀಯ ಇಲ್ಲದೆ ದೇಶ ಇಲ್ಲ, ದೇಶ ಇಲ್ಲದೆ ರಾಜಕೀಯ ಇಲ್ಲ, ಇವ್ರ ಬಗ್ಗೆ ಏನೇನು ಹೇಳಿದ್ರೆ ಬೇರೆ ಥರ ಆಗಿಬಿಡುತ್ತೆ, ಅದು ಬಿಟ್ಬಿಡೋಣ. ಇವ್ರದ್ದೇನೋ ಎಲೆಕ್ಷನ್ಸ್ದೇನೇನೋ ಇದೆ, ಆ ಒಂದೆರಡು ಕ್ರಿಟಿಕಲ್ ಇದನ್ನು ಮಾತ್ರ ನೀವು ಮುಂದಿಂದು ಹಿಂದಕ್ಕೆ ಮಾಡ್ಕೋಬೇಕಾಗತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಓಕೆ ಅಂತೆಲ್ಲ ಅವ್ರಿಗೆ ಹೇಳಿ ಅಲ್ಲಿಂದ ಸ್ಟ್ರೈಟಾಗಿ ರಮೇಶ್ ಅಣ್ಣನ ಕರ್ಕೊಂಡು ಸಂತೋಷ್ ಹತ್ರ ಹೋಗಿ ಸಂತೋಷ್ ಸರ್ ಹತ್ರ ಅವ್ರನ್ನ ಭೇಟಿ ಮಾಡಿಸಿ, ಸಂತೋಷ್ ಸರ್ ಒಂದಷ್ಟು ನಮ್ಮ ಹತ್ರ ತುಂಬ ಚೆಂದ ಮಾತಾಡಿದ್ರು. ನಮಗೆ ಭಯ ಬರ್ತಾಯಿದೆ, ನಮಗೆ ನಾಳೆ ಬೆಳಗ್ಗೆ ಮುಹೂರ್ತ, ಇಲ್ಲಿ ನೋಡಿದ್ರೆ ಸಾರ್ ಮಾತಾಡ್ತಾ ಇದ್ದಾರೆ, ಸಾರ್ಗೇನೋ ಖುಷಿ ನಮ್ಮ ಹತ್ರ ಮಾತಾಡೋದು. ಸೊ ಆದರೂ ಕೂಡ ಅವ್ರ ಹತ್ರ ಎಷ್ಟೆಲ್ಲ ಮಾತಾಡಬೇಕು ಅಷ್ಟು ಸವಿಸ್ತಾರವಾಗಿ ಮಾತಾಡಿ ಅವ್ರು ಕೊಟ್ಟಂತಹ ಒಂದು ಚಹಾನ ಏನಿದೆ ಅದನ್ನೆಲ್ಲ ಹೀರಿ ಎಲ್ಲವನ್ನು ಮಾಡಿ ಅವ್ರಿಗೊಂದು ದಯವಿಟ್ಟು ನೀವು ಬರಬೇಕು. ಜಾನಕಿ ಮೇಡಮ್ಗೂ ಹೇಳಿದ್ವಿ ನೀವು ಬರಬೇಕು ಅಂತ. ಬಟ್ ಅವ್ರು ಹೇಳಿದ್ದು ಒಂದೇ, ನಾನೇನಾದ್ರು ನಿಮಗೆ ಬಂತು ಅಂತಂದರೆ ನಾಳೆ ಬೆಳಗ್ಗೆ ಬೇರೆ ಥರದ್ದೆಲ್ಲ ವಿಷಯಗಳನ್ನ ತೆಗೆದು ತಗಾದೆಗಳನ್ನ ತೆಗಿತಾರೆ, ನಾನು ಬರೋಕ್ಕಾಗಲ್ಲ, ಬಟ್ ಮೈ ವಿಶಸ್ ಆರ್ ಆಲ್ವೇಸ್ ದೇ ವಿತ್ ಯು ಅಂತಂದರು. ಈ ಕಡೆ ಬಂದರೆ ಮೇಡಮ್ ಬಂದರೆ ನಾನು ಬರ್ಬೋದು, ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಇವರಂದರು. ಆಲ್ ಡಿಗ್ನಿಟರೀಸ್ ಏನೇನಿದ್ದಾರೆ, ಹೈ ಅಫಿಷಿಯಲ್ ಇದರಲ್ಲಿ ಏನಿದ್ದಾರೆ, ಅವರೆಲ್ಲರೂ ನಮಗೆ ವಿಶ್ ಮಾಡಿದ್ರೆ ಹೊರತಾಗಿ ಯಾರೂ ಬರೋಕ್ಕಾಗಲಿಲ್ಲ. ಆದರೆ ಹಾರ್ಟಿಕಲ್ಚರಿಂದ ಒಬ್ಬರು ಪ್ರಸನ್ನ ಸರ್ ಅನ್ನೋರು ಮಾತ್ರ ಮುಹೂರ್ತಕ್ಕೆ ಬರ್ತಾರೆ. ಅದು ನಮಗೆ ತುಂಬ ಖುಷಿ ಆಯಿತು. ಯಾಕೆಂತಂದರೆ ಅವರು ಆ ಹಾರ್ಟಿಕಲ್ಚರಲ್ಲಿ ನಾವು ಕೆಲಸ ಮಾಡಲಿಕ್ಕೆ, ನಾವು ಶೂಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿಸಿದ್ದಿತ್ತಲ್ಲ, ಅದೊಂದು ಅಗಾಧವಾದಂತಹ ಒಂದು ಪಾಪ ಅವ್ರಿಗೊಂದು ಎಫರ್ಟ್ ಆಗಿತ್ತು, ಒಂದು ಟಾಸ್ಕ್ ಆಗಿತ್ತು ಅವ್ರಿಗೆ. ಸೊ ಆ ಎಲ್ಲ ಎಫರ್ಟ್ಸ್ ಹಾಕಿ ಆ ಒಂದು ಟಾಸ್ಕನ್ನ ತುಂಬ ಸಲೀಸಾಗಿ ಮುಗಿಸ್ಕೊಟ್ಟು ನಾವೊಂದು 6-7 ದಿವಸ ಅಲ್ಲಿ ಶೂಟ್ ಮಾಡಿದ್ವಿ. ಅದು ಹಳೇ ಹಾರ್ಟಿಕಲ್ಚರ್ ಬಿಲ್ಡಿಂಗ್ ಅದು. ಸೊ ಅದೆಲ್ಲವನ್ನು ನಮಗೇನು ಪರ್ಮಿಷನ್ ಕೊಡಿಸಿದ್ರಲ್ಲ, ಆ ಮಹಾನ್ ಭಾವ ನೀವು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ಳಾಗಿ ಅವ್ರು ಬರ್ತೀನಿ ಅಂತಂದರು. ಸೊ ಇದೆಲ್ಲವೂ ಮುಗೀತು. ಆ ಸಂಜೆ, ಮುಹೂರ್ತದ ಹಿಂದಿನ ಸಂಜೆ ತುಂಬ ಚೆಂದ ನೆನಪಿದೆ, ತುಂಬ ಒಳ್ಳೆ ನಗು ಬರುತ್ತೆ. ಬಟ್ ಇದೆಲ್ಲ ಇರಬೇಕು ರೀ, ಯಾಕೆ ಅಂತಂದರೆ ರಿಮೆಂಬರ್ ವೀಕ್ಷಕರೇ, this is the first time in my career of 32 years I am shooting a film in outdoor. ದಿನ ಬೆಳಗಾದರೆ ಅದೇನೋ ಹೇಳ್ತಾರಲ್ಲ, ವಾಡಿ ಬಡಿ ಕಡಿ ಅದು ಇದು ಅಂತ ಹೇಳಿ ವಿಕ್ಟೋರಿಯಾ ಹಾಸ್ಪಿಟ್ಲು, ಈ ಕಡೆ ಮಾರ್ತಾಸ್ ಹಾಸ್ಪಿಟ್ಲು, ಈ ಕಡೆ KG ಜನರಲ್ ಹಾಸ್ಪಿಟ್ಲು, ಈ ಕಡೆ ಮಾರ್ಕೆಟು, ಆ ಕಡೆ ಮೆಜೆಸ್ಟಿಕ್ಕು, ಈ ಕಡೆ ಅವೆನ್ಯೂ ರೋಡು, ಇಲ್ಲ ಈ ಕಡೆ ಗಂಗಾಧೇಶ್ವರನ ದೇವಸ್ಥಾನ. ನನ್ನ 30 ವರ್ಷದ ಜೀವನ ಏನಿತ್ತು, ನಾನು ಮಾಡಿದಂಥ ಎಲ್ಲ ಆ್ಯಕ್ಷನ್ ಫಿಲಮ್ಸ್ ಏನಿತ್ತು, ನಾನು ಬರೆದಂಥ ಎಲ್ಲ ಆ್ಯಕ್ಷನ್ ಫಿಲಮ್ಸ್ ಏನಿತ್ತು, ಎಲ್ಲ ನಡೀತಾ ಇದ್ದಿದ್ದು ಈ ಒಂದು ಹೃದಯ ಭಾಗದಲ್ಲೇ, ಬೆಂಗಳೂರು ಹೃದಯ ಭಾಗದಲ್ಲೇ. ಫಾರ್ ದ ಫಸ್ಟ್ ಟೈಮ್ ನಾನೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಈಗ ಬ್ಯಾಂಗ್ಳೂರಿಂದ ಆಚೆ ಹೊರಗೆ ಕಾಲಿಟ್ಟಿರುವಂಥ ಒಂದು ಸಿನಿಮಾ ಇದು. ನನಗೆಲ್ಲವೂ ಕೂಡ ಪ್ರೊಡಕ್ಷನ್ ಫಸ್ಟ್ ಟೈಮ್, ನಾವು ಹೊರಗಡೆ ಮಾಡ್ತಾ ಇರೋದು ಫಸ್ಟ್ ಟೈಮ್. ಹೊರಗಡೆ ಹೋಗಿ ಯಾವ ನೀತಿಯಲ್ಲಿ ಅಫ್ಕೋರ್ಸ್ ಯಜಮಾನ ಮಾಡಿದಾಗ ನಾನು ಆ ಒಂದು ಟೀಮ್ನಲ್ಲಿದ್ದೆ. ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬೇಕು, 4 ಗಂಟೆಗೆ ಎಬ್ಸಿದ ತಕ್ಷಣ ವಿತ್ ಕಾಫಿ, ಬೆಳಗ್ಗೆ ಬಾಗಿಲು ತಟ್ತಾರೆ, ಪ್ರೊಡಕ್ಷನ್ ಅವ್ರು ಬರ್ತಾರೆ, ಎಬ್ಸಿದ ತಕ್ಷಣ ಕಾಫಿ ಕೊಡ್ತಾರೆ, ಅದಾಗಿದ ತಕ್ಷಣ ಟಕ್ಕ ರೆಡಿ ಮಾಡಿಸ್ಬೇಕು, ಎಲ್ಲರನ್ನು ಕೆಳಗಿಳಿಸ್ಬೇಕು, ಕೆಳಗಿಳಿಸ್ದವನ್ನ ಹೊರಗೆ ಕಳಿಸ್ತಾಯಿದ್ರು. ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೆ. ಬಟ್ ಈಗ ಅದೆಲ್ಲವನ್ನು ನಾವೇ ಮಾಡಬೇಕೀಗ. ಇಲ್ಲೇನಾಗಿತ್ತು ಅಂತಂದರೆ ನಮ್ಮ ಈ ರವಿ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ಈತ ಏನು ಅಂತಂದರೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಬಂದಿದ್ದು, ಆದರೆ ಈ ಜೀವ ನಿಜವಾಗ್ಲೂ ಇಂಡಸ್ಟ್ರಿಗೆ ಬಂದಿದ್ದು ಆಸ್ ಎ ಪ್ರೊಡ್ಯೂಸರ್ ಆಗಿ ಬಂದು 1.5 ಕೋಟಿ ತನ್ನ ಜೇಬಲ್ಲಿದ್ದಂತಹ ಒಂದು ಹಣವನ್ನು ಕಳೆದ ಜಾಗದಲ್ಲೇ ನಾನು ಗೆಲ್ಲಬೇಕು ಅಂತ ಹೇಳಿ ಇದೇ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡೋ ಹಾಗೆ ಆಗಿ ಆತ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಉಳ್ಕೊಂಬಿಟ್ಟಿದ್ದಾರೆ. ಬಟ್ ಈಗ ನಾನು ಈ ರವಿಗೆ ಆ ರೀತಿಯಾದಂತಹ ಎಲ್ಲ ಕೆಲಸಗಳನ್ನ ಹಾಕೋಕ್ಕಾಗಲ್ಲ, ಎಫರ್ಟ್ ಹಾಕೋಕ್ಕಾಗಲ್ಲ. ಚಿಕ್ಕ ಹುಡುಗ, ಹೊಸಬ ಇಂಡಸ್ಟ್ರಿಗೆ.
ಅದನ್ನು ಒಂದು ರೀತಿ ನಾನು ಪ್ರೊಡ್ಯೂಸರ್ ಅಂತಲೂ ನೋಡಲೇಬೇಕಾಗತ್ತೆ, ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ನೋಡಿದ್ರು ಕೂಡ ಇನ್ನೊಂದು ಕಡೆ ನೋಡ್ತು ಅಂದರೆ ಒಂದು ಮಗು ಸ್ವಭಾವದವನು ಈ ಮಂಚ. ಸೊ ಜಾಸ್ತಿ ರೇಗಂಗ ಅಲ್ಲ, ಬರ್ತೀನಿ ರವಿ, ಈಗ ಇದೆಲ್ಲ ರೂಮ್ಸ್ ಎಲ್ಲ ಹಿಂಗೆ ಮಾಡಿದ್ದೀನಪ್ಪ, ಅಲ್ಲಿ ಬಾಗಲಕೋಟೆಯಲ್ಲಿ ಅಲ್ಲಿರಬೇಕು, ಶಿರೂರಲ್ಲಿ ಒಂದಿರಬೇಕು, ಹಾಗೆ ಅಂದರೆ ಸರ್ ನಾನು ಬಾಗಲಕೋಟೆ ಕೊಟ್ಟೋಗ್ತೀನಿ ಸರ್ ಅಂದರೆ ಹೀ ಈಸ್ ನಾಟ್ ಎ ಮ್ಯಾನ್ ಹೂ ಈಸ್ ಏಬಲ್ ಟು ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟೀಸ್. ಬೆಳಗ್ಗೆ ಹಂಗೆ ಹೇಳ್ಬೇಕು, ಆ ಜೀವಕ್ಕೆ ಕೈಲಿ ಆಗಲ್ಲ. ಅದು ರಾತ್ರಿ ಮಲಗ್ಬಿಟ್ಟ ಅಂದರೆ ಬೆಳಗ್ಗೆ ಐರಾವತ ಥರನೇ ಎದ್ದೇಳೋದು. ಅದು ಅದು ಅದೊಂಥರ, ಅದು ರಾಜ ಮಹಾರಾಜನ ವಂಶದ ಹುಡುಗನ ಥರ ಅದು. ಸೊ ನಾನು ಏಕ್ದಮ್ ಯಾವಾಗ ಈ ಜೀವ ನಾನು ಅಲ್ಲಿರ್ತೀನಿ ಅಂತ ಹೇಳ್ಬಿಟ್ರು, ಈಗ ಮತ್ತಷ್ಟು ಜವಾಬ್ದಾರಿ ನನ್ನ ಮತ್ತು ರೆಡ್ಡಿ ಮೇಲೆ ಬಿದ್ದುಬಿಡ್ತು. ಇಲ್ಲಿ 16-17 ರೂಮ್ ಇದೆಯಲ್ಲ, ಒಂದೊಂದು ಸತಿ 20 ರೂಮ್ ಹೊರಟೋಗಿದೆ ಕಣ್ರಿ. ನಾವು ಕಾರ್ತಿಕಿನಲ್ಲಿ ಎಲ್ಲರೂ ಎಬ್ಬಿಸ್ಬೇಕು, ಕಳಿಸ್ಬೇಕು, ಏನು ಕರೆಕ್ಟಾಗಿ ನಾನು ನೋಡ್ತಾ ಇದ್ದಿದ್ದೇನು ಅಂದರೆ 4:15 ನಮ್ಮ ರೆಡ್ಡಿ ಕರೆಕ್ಟಾಗಿ ಒಂದು ಸಣ್ಣದಾಗಿ ವಾಕ್ ಸ್ಟಾರ್ಟ್ ಮಾಡೋರು. ಸ್ನಾನ ಮಾಡಿಕೊಂಡು 4:15, 4:45 ಆ ಕಾರ್ತಿಕಿನ್ಗೂ ಮತ್ತು ಮೇಯ್ನ್ ರೋಡ್ಗೂ ಏನಿಲ್ಲ ಅಂತಂದ್ರೆ ಒಂದು ಫರ್ಲಾಂಗೋ 2 ಫರ್ಲಾಂಗೋ ಅಷ್ಟು ದೂರ ಏನಿತ್ತು, ಆ ದೂರನ ವಾಕ್ ಮಾಡ್ತಾಯಿದ್ರೆ ನಾವು ಆ ಬಾತ್ರೂಮಿಂದ ನೋಡ್ತಿದ್ದಂಗೆ ಆಲ್ರೆಡಿ ಅವ್ರು ಆ ಕಡೆ ಕೇಳಿಯವರು ಒಬ್ಬೊಬ್ಬರ ಕೂಗ್ತಾಯಿದ್ರು. ನಾನು ಕರೆಕ್ಟಾಗಿ 5:15, 5:45 ನಾನು ಬಂತು ಅಂತಂದರೆ ಅದಕ್ಕೆ ಹೇಳ್ತೀನಿ. ಎಲ್ಲವೂ ಆಗಿ ಆ ಸಂಜೆ ರಮೇಶ್ ಅಣ್ಣ ದೇರ್ ಈಸ್ ಎ ಮೀಟ್ ಅಂತ ಕರೆದ್ರು. ಹಿಂದಿನ ದಿವಸ ನಾನು ಒಂದು ಸರಿ ಹೇಳಿದೆ ಗೊತ್ತಾ, ನಾವೆಲ್ಲ ಸೇರಬೇಕು, ನೀವೆಲ್ಲ ಬರಬೇಕಪ್ಪ ಅಂತ. ಅವರೆಲ್ಲ ಬಂದಿದ್ದಾರೆ. ಈಗ ಅಷ್ಟು ಜನ ಡ್ರೈವರ್ಸ್, ಅಷ್ಟು ಜನ ಕಾಸ್ಟ್ಯೂಮರ್ಸ್, ಅಷ್ಟು ಜನ ಮೇಕಪ್ ಮ್ಯಾನ್, ಅಷ್ಟು ಜನ ಅದೇನೋ ಹೇಳ್ತಾರಲ್ಲ ಆರ್ಟ್ ಡಿಪಾರ್ಟ್ಮೆಂಟ್, ಓಕೆ, ಈ ಕಡೆ ಹೆಲಿಕ್ಯಾಮ್ನವರು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು, ಕ್ಯಾಮ್ರಾಮನ್ ಅಸಿಸ್ಟೆಂಟ್, ಎಲ್ಲರೂ ಕೂತಿದ್ದೀವಿ. ಹತ್ತತ್ರ ಒಂದು 35-40 ಜನ ಆ ಸಂಜೆ. ಇನ್ನು ಬೆಳಗಿನ ಜಾವ ಬರೋರೆಲ್ಲ ಇದ್ದಾರೆ. ರಾತ್ರಿ ಟ್ರೈನ್ ನಾವು ಒಂದು ವಾಡಿಕೆ ಮಾಡಿದ್ವಿ, ಏನು ಅಂತಂದರೆ ಎಲ್ಲರೂ ಟ್ರೈನ್ ಹತ್ರಪ್ಪ ಅಂತ ಹೇಳ್ತಾ ಇದ್ವಿ. ಯಾಕೆಂತಂದರೆ ಸೇಫ್ ಜರ್ನಿ, ಇಟ್ ಈಸ್ ಆಫ್ ಅರೌಂಡ್ 410 ಕಿಲೋಮೀಟರ್ಸ್. ಆರಾಮಾಗಿ ಬರ್ಬೋದು, ನೀವು ಓಡಾಡ್ಬೋದು ಅನ್ನೋ ಥರದಲ್ಲಿ ಹೇಳ್ತು ಅಂತಂದರೆ ಯಾರೂ ಟ್ರೈನಲ್ಲೇ ಬರ್ತಾ ಇರಲಿಲ್ಲ ಕಣ್ರಿ. ಎಲ್ಲ ಕಾರ್ ಹಾಕೊಳ್ಳೋದು ಕಾರಲ್ಲಿ ಬರ್ತಾರೆ, ಎಲ್ಲ ಕಾರ್ ಹಾಕೊಳ್ಳೋದು ಕಾರಲ್ಲಿ ಬರ್ತಾರೆ. ಸೊ ಬೆಳಗ್ಗೆ ಬರೋರು ಒಂದಷ್ಟು ಜನ ಇದ್ರಲ್ಲ, ಅದನ್ನು ಬಿಟ್ಟು ಒಂದು 40-45 ಜನ ಇಲ್ಲಿ ಆಲ್ರೆಡಿ ರೂಮಲ್ಲಿ ಕೂತಿದ್ದಾರೆ. ಎಲ್ಲರೂ ಕೂತ್ವಿ. ನಾನು, ನನ್ನ ಪಕ್ಕ ರಮೇಶ್ ಅಣ್ಣ, ಈ ಪಕ್ಕದಲ್ಲಿ ಗಿರಿ ಅಣ್ಣ, ಈ ಪಕ್ಕದಲ್ಲಿ ನಮ್ಮ ಲಕ್ಷ್ಮೀ ನಾರಾಯಣ ರೆಡ್ಡಿ, ಇವರೆಲ್ಲ ಕೂತಿತ್ತು ಅಂತಂದರೆ ಮುಂದ್ಗಡೆ ಪ್ರಶಾಂತ್, ಪೃಥ್ವಿ ಮತ್ತು ಹುಡುಗರುಗಳು ದಿಲಾನ್ ಮತ್ತು ಕಿರಣ್ ಮತ್ತು ಅಮೃತ್, ಇವರೆಲ್ಲ ಆ ಕಡೆ ಕೂತಿದ್ದಾರೆ. ಈಗ ಆ ಮೀಟಿಂಗ್ ಕರೆದ ಉದ್ದೇಶ ಏನು ಅಂತ ಫಸ್ಟ್ ಟೈಮ್ ನಾನು ಅವ್ರನ್ನೆಲ್ಲ ಬರಮಾಡಿಕೊಂಡು ಅವ್ರನ್ನ ವೆಲ್ಕಮ್ ಮಾಡಿಕೊಂಡು, ನಿಮ್ಮೆಲ್ಲರೂ ಸಹಕಾರ, ಒಂದು ಪ್ರೋತ್ಸಾಹ, ಒಂದು ಹರಕೆ ಹಾರೈಕೆ ಎಲ್ಲವೂ ನಮಗಿರಲಿ, ನಮ್ಮ ಈ ಪ್ರೊಡಕ್ಷನ್ ಜೊತೆ ಇರಲಿ ಅಂತ ನಾನು ಕೇಳ್ಕೊಂಡು ನನ್ನ ಮಾತು ಮುಗಿಸ್ಬಿಡ್ತಾ ಇದ್ದೀನಿ ಅಂದ ತಕ್ಷಣ, ಇಟ್ ಶೋಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಅ ಕ್ಯಾಪ್ಟನ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇನ್ ದ ಇಂಡಸ್ಟ್ರಿ. ರಮೇಶ್ ಅಣ್ಣ ಸ್ಟಾರ್ಟ್ ಮಾಡಿದ್ರು, ತುಂಬ ಮುದ್ದಾಗಿ ಸ್ಟಾರ್ಟ್ ಮಾಡಿ, ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ನಮ್ಮ ಕೂಗಿಗೆ ಹೋಗುಟ್ಟು ಬಂದಿದ್ದೀರಾ, ಖುಷಿಯಾಗತ್ತೆ, ಸಂತೋಷ ಆಗತ್ತೆ. ಈ ಒಂದು ಸಂಬಂಧ ಏನಿದೆ ಅದು ಇವತ್ತು ಮತ್ತು ನಾಳಿಂದಲ್ಲ. ಎಲ್ಲೋ ಪೃಥ್ವಿ ಆಗಿರ್ಬೋದು, ಪ್ರಶಾಂತ್ ಆಗಿರ್ಬೋದು, ಇಲ್ಲ ನಾಳೆ ಬರ್ತಕ್ಕಂಥ ಮುನಿಯವರಾಗಿರ್ಬೋದು, ಇಲ್ಲ ಕೋಟೆ ಪ್ರಭಾಗ್, ಎಲ್ಲರದ್ದು ನಮ್ಮದೆಲ್ಲ ಸಂಬಂಧಗಳು 30-35-40 ದಿವಸಗಳು ಇರಬೇಕು. ನಾವೆಲ್ಲ ಇದೇ ರೀತಿ ಇವತ್ತು ಏನು ಈ ರೀತಿ ಕೂತಿದ್ದೀವೋ ಇದೇ ಥರ ಹೋಗೋ ದಿವಸನೂ ಎಲ್ಲ ಒಂದುಗೂಡಿ ವಾಪಸ್ ಹೋಗಬೇಕು. ಯಾರ ಮನಸ್ಸಿನಲ್ಲೂ ಯಾವ ಮನಸ್ತಾಪಗಳು ಇರಬಾರ್ದು. ಈ ಥರ ಮಾತಾಡ್ತಾ ವಿ ನೀಡ್ ಯುವರ್ ಕೋಆಪ್ರೇಷನ್, ವಿ ನೀಡ್ ಯುವರ್ ಸಪೋರ್ಟ್ ಅಂತೆಲ್ಲವೂ ಹೇಳಿದಂತಹ ರಮೇಶ್ ಅಣ್ಣ, ನಾನು ರವಿ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂದ ತಕ್ಷಣ ಟಂಗ್ ಅಂತ ನೋಡಿದೆ. ಏನು ಹೇಳ್ತಾರೆ ಇವರು ಅಂತಂದಾಗ, ಹೀ ಪ್ರಿಪೇರ್ಡ್ ದ ಹೋಲ್ ಟೀಮ್ ಇನ್ ಸಚ್ ಎ ವೇ. ರವಿ ಈಗ ನಿಮ್ಮ ಮುಂದೆ ಇಲ್ಲಿ ಯಾವ ಥರ ಕೂತಿದ್ದಾನೆ ಆ ಥರ ಅವನು ನಾಳೆ ಬೆಳಗ್ಗೆ ಸ್ಪಾಟಲ್ಲಿರಲ್ಲ. ರವಿ ಇಲ್ಲಿ ಯಾವ ರೀತಿ ಈಗ ಒಬ್ಬೊಬ್ಬರನ್ನು ಅಣ್ಣ ಅಂತಾನೆ, ತಮ್ಮ ಅಂತಾನೆ, ಬಾರೋ ಕಂದ ಅಂತಾನೆ, ಹೋಗೋ ರಜಾ ಅಂತಾನೆ, ಹೋಗ್ರ ಅಂತಾನೆ, ಏನೆಲ್ಲ ನಗ್ನಗ್ತಾ ಮಾತಾಡ್ತಾ ಇದ್ದಾನೆ, ನಾಳೆ ಬೆಳಗ್ಗೆ ನಿಮಗೆ ಅವನ ಆ ಮುಖದಲ್ಲಿ ನಗು ಕಾಣೋದಿಲ್ಲ. ಅವನ ಕೂಗಾಟ ಅದು ಕಿಲೋಮೀಟ್ರ್ ದೂರ ಕೇಳುತ್ತೆ, ಅವನ ಅರ್ಚಾಟ ಅದು ಆರ್ಭಟಿಸುತ್ತೆ, ಅವನ ಆ ಓಡುವಿಕೆ, ಆ ಒಂದು ಸ್ಪೀಡ್ ಇದೆಯಲ್ಲ ಅದನ್ನು ನಾವು ಮೇಂಟೈನ್ ಮಾಡೋದಕ್ಕೂ ಕಷ್ಟ ಆಗತ್ತೆ. ನನಗೆ ಅವನೇನು ಅಂತ ಚೆನ್ನಾಗಿ ಗೊತ್ತು, ನನಗೆ ಅವನು ಯಾರು ಅನ್ನೋದು ಚೆನ್ನಾಗಿ ಗೊತ್ತು, ನನಗೆ ಅವನ ರೀತಿ ನೀತಿಗಳು, ಅವನ ಬದುಕು ಚೆನ್ನಾಗಿ ಗೊತ್ತಿದ್ದರಿಂದ ನಿಮಗೆಲ್ರಿಗೂ ಒಂದು ಪುಟ್ಟದಾಗಿ ಒಂದು ಪೀಠಿಕೆ ಹಾಕ್ತಾ ಇದ್ದೇನೆ. ರವಿ ಇಲ್ಲಿದ್ದ ಹಾಗೆ ನಾಳೆ ಬೆಳಗ್ಗೆ ಇರೋದಿಲ್ಲ. ಅವನು ಯಾವ ಥರ ಇರ್ತಾನೆ ಅದು ನನಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗೋದಿಲ್ಲ. ಆದರೆ ನಾವೆಲ್ಲ ಅವನ ಹಿಂದೆ ಓಡಬೇಕಾಗಿರೋದಷ್ಟೇ ನಮ್ಮ ಕರ್ತವ್ಯ.
ನಾನು ಚೆಂದ ಅರ್ಥ ಮಾಡ್ಕೊಂಡಿದ್ದೀನಿ. ಅವನು ನಾನು ನೋಡ್ತಾ ಇದ್ದಂಗೆ ಗೊತ್ತು, ಅವ್ನಿಗೇನೋ ಇದಾಗಿದೆ, ಅವ್ನಿಗೆ ನೋವಾಗಿದೆ, ಅವನಿಗೆ ಖುಷಿಲಿದ್ದಾನೆ, ಅವ್ನಿಗೇನೋ ಬೇಕು, ಅದು ನನಗೆಲ್ಲ ಗೊತ್ತು. ಆದರೆ ಅದನ್ನು ನೀವು ಅರ್ಥ ಮಾಡ್ಕೊಂಡು ನಾಳೆಯಿಂದ ಓಡಬೇಕಾಗತ್ತೆ. ಒಂದೆರಡು ದಿವಸ ನಿಮ್ಗೆಲ್ರಿಗೂ ತುಂಬ ಕಷ್ಟ ಆಗುತ್ತೆ. ಒಂದು ಹೇಳ್ತೀನಿ, ಅವನು ಅರ್ಚಾಡ್ದ, ಬೇಸರ ಮಾಡ್ಕೋಬೇಡಿ. ಅವನು ಕೂಗಾಡ್ದ, ಕೋಪ ಮಾಡ್ಕೋಬೇಡಿ. ಅವನು ಏನೋ ಅಂದ, ಸಡನ್ನಾಗಿ ನೀವು ರಿಯಾಕ್ಟ್ ಮಾಡಬೇಡಿ. ಒಬ್ಬ ಡೈರೆಕ್ಟ್ರಾಗಿ ಇದು ಒಬ್ಬ ಡೈರೆಕ್ಟ್ರಾಗಿ ಇನ್ನೊಬ್ಬ ಡೈರೆಕ್ಟ್ರು ಅರ್ಥ ಮಾಡ್ಕೊಂಡಿದ್ದು, ಒಬ್ಬ ತಮ್ಮನಾಗಿ ಇನ್ನೊಬ್ಬ ಅಣ್ಣನನ್ನು ಅರ್ಥ ಮಾಡ್ಕೊಂಡಿದ್ದು. ಅವನೇನೋ ಅಂತಾನ ರಿಯಾಕ್ಟ್ ಮಾಡಬೇಡಿ, ಬಿಟ್ಬಿಡಿ. ಅದನ್ನು ಬಂದು ನನಗೆ ಹೇಳಿ, ಆ ಸಂಜೆನೆ ನಾನು ನಿಮ್ಮನ್ನು ಮತ್ತೆ ಅವನ್ನ ಕೂಡಿಸ್ತೀನಿ. ನಾನು ಇಲ್ಲಿ ಇರೋದೇ ಅವರು ನಾನೊಂದು ಎಲ್ಲವನ್ನೂ ನೋಡ್ಕೊಂಡು ಹೋಗ್ತೀನಿ ಅಂತ ಅವರೊಂದರು. ಆದರೆ ನಾನು ಹೇಳಿದ್ದೆ, ಆ ಜೀವ ಅಲ್ಲಿದ್ದಿದ್ದೆ ಒಬ್ಬ ಭೀಷ್ಮಾಚಾರ್ಯಂತರ ಕೂತಿದ್ರು, ಒಬ್ಬ ಪಿತಾಮಹನ ಥರ ಕೂತಿದ್ರು. ನನ್ನ ಗುರುಗಳಾದಂಥ ಕೆ ವಿ ರಾಜು ಪ್ರಪಿತಾಮಹ ಅಂತ ನನಗೆ ಆ ಥರ ಕೂತಿದ್ರು. ನನ್ನ ಯಜಮಾನನ ಪ್ರತಿರೂಪವಾಗಿ ಅಲ್ಲಿ ಕೂತಿದ್ರು. ನನ್ನ ತಂದೆ ತಾಯಿಯಾಗಿ ಅಲ್ಲಿ ಕೂತಿದ್ರು. ಅಮೇಝಿಂಗ್ ದ ವೇ ಹಿ ಹ್ಯಾಂಡಲ್ ದ ಸಿಚುಯೇಷನ್ಸ್. ನಾನು ಹೇಳ್ತೀನಲ್ಲ, ಒಂದು ಬೆರಳಿಣಿಕೆಯಷ್ಟು ಜನ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಇಲ್ಲದೆ ಹೋಗಿದ್ದಿದ್ರೆ ಗ್ಯಾಂಗ್ಸ್ ಆಫ್ ಯುಕೆ ಆಗ್ತಾನೆ ಇರಲಿಲ್ಲ. ಗ್ಯಾಂಗ್ಸ್ ಆಫ್ ಯುಕೆ ಬರೀ ಕನಸಾಗೆ ಇರ್ತಾಯಿತ್ತು. ಗ್ಯಾಂಗ್ಸ್ ಆಫ್ ಯುಕೆ ಬರೀ ಅದೇನೋ ಹೇಳ್ತಾರಲ್ಲ, ಬರವಣಿಗೆಯಲ್ಲಿ ಹಾಳೆಗಳಲ್ಲಿ ಮಾತ್ರ ಬಿದ್ದಿರೋದು. ಗ್ಯಾಂಗ್ಸ್ ಆಫ್ ಯುಕೆ ಅದೇ ರೀತಿ ಸತ್ತು ಸಮಾಧಿ ಆಗಿಬಿಟ್ಟಿರೋದು. ಆ ಸ್ಥಾನದಲ್ಲಿ ಅಗ್ರಜನಾಗಿ ಕೂತದ್ದು MS ರಮೇಶಣ್ಣ. ಎಷ್ಟು ಚೆಂದ ಎಲ್ರಿಗೂ ಮನವರಿಕೆ ಮಾಡಿದ್ರೆ, ಅಲ್ಲಿವರೆಗೂ ನಿಮ್ಮನ್ನು ಬರ್ಮಾಡ್ಕೋತೀವಿ, ನಿಮ್ಮನ್ನು ಸ್ವಾಗತಿಸ್ತೀವಿ ಅಂದಾಗ ಅಂತಿದ್ದ ತಕ್ಷಣ ರವಿ ಹೀಗೆ ಅಂದ ತಕ್ಷಣ ಪ್ರತಿಯೊಂದು ರಿಯಾಕ್ಷನ್ಸು ಆ ಮುಖದಲ್ಲಿ ಆ ಮೌನ ಆವರಿಸ್ತಲ್ಲ, ಆ ಮುಖಗಳನ್ನ ನಾನು ನೋಡಬೇಕಾಗಿತ್ತು. ನನಗೆ ಒಂದು ಕಡೆ ನಗು, ನನಗೆ ಇನ್ನೊಂದು ಕಡೆ ದುಗುಡ. ಯಾಕೆ ಅಂತಂದರೆ ದ ಕ್ಲಾಕ್ ಇಸ್ ಟಿಕಿಂಗ್, ಕ್ಲಕ್ 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 ಹೋಗ್ತಾ ಇದೆ. ಬೆಳಗ್ಗೆ ಬಂದುಬಿಡ್ತಾ ಇದೆ, ಸೂರ್ಯ ಎದ್ದು ಬಿಡ್ತಾನೆ. ಬಾಗಲಕೋಟೆಯಲ್ಲಿ ಸೂರ್ಯ 5:15, ಒಂದೊಂದು ಸರಿ 5 ಗಂಟೆ ಹಂಗೆ ಸುಮ್ಮನೆ ಎದ್ದೇಳ್ತಾ ಬರ್ತಾನೆ. ಅವ್ನು ಬಂದ್ಬಿಡ್ತಾನೆ. ಅವ್ನು ಬಂದಿದ ತಕ್ಷಣ ನಾವು ನಾಳೆ ಬೆಳಗ್ಗೆ ಅಲ್ಲಿ ಹೋಗಬೇಕು. ದೇವಸ್ಥಾನದಲ್ಲಿ ಮುಹೂರ್ತ, ಏನೆಲ್ಲ ದುಗುಡ ಇತ್ತಲ್ಲ. ಅದ್ರ ಜೊತೆ ಇವ್ರದ್ದೆಲ್ಲರದ್ದು ಮುಖಗಳು ನೋಡ್ತಾ ಇದ್ದಾಗ ನನಗೆ ಒಳೊಳಗೆ ನಗು. ರಮೇಶ್ ಅಣ್ಣ ಕೂತಿದ ತಕ್ಷಣ ನಾನು ಏನಾದರೂ ತಪ್ಪು ಹೇಳಿದ್ನಮ್ಮ ಅಂತಂದ್ರು. ಅಯ್ಯೋ ತುಂಬ ಥ್ಯಾಂಕ್ಸ್ ಅಣ್ಣ, ಇವ್ರನ್ನ ಪ್ರಿಪೇರ್ ಮಾಡಿಬಿಟ್ರಿ ನೀವು. ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ಮೇಲೂ 3ನೇ ದಿವಸ ಒಬ್ಬರು ಪೃಥ್ವಿ ಸುಬ್ಬಯ್ಯ ಅನ್ನೋರು ಸುಮ್ಮನೆ ಹಂಗೆ ಟಕ್ ಅಂತ ಕೊಟ್ಟರು ಕಣ್ರಿ. ಅದು ಮಜಾ ಇತ್ತು ಕಣ್ರಿ, ತುಂಬ ಮಜಾ ಇತ್ತು. ಅದ್ರದ್ದು ಹೇಳ್ತೀನಿ ಮುಂದಿನ ದಿನಗಳಲ್ಲಿ. 3ನೇ ದಿವಸ ತಾನೆ ಬೆಳಗ್ಗೆ ಎದ್ವಿ. ನನಗೋ ನಿದ್ದೆನೆ. ನನಗಿದೊಂದು ಫೋಬಿಯಾ ಇದೆ ಕಣ್ರಿ. ಏನು ಅಂತಂದರೆ, ನಾಳೆ ಬೆಳಗ್ಗೆ ಶೂಟಿಂಗ್ ಇದ್ದರೆ ಇವತ್ತು ರಾತ್ರಿ ಎಲ್ಲ ಹೊರಳಾಡ್ತೀನಿ ಕಣ್ರಿ. ನಾನು ನಿದ್ದೆ ಮಾಡೋದಿಲ್ಲ. ನಾಳೆ ಬೆಳಗ್ಗೆ ಡಬ್ಬಿಂಗ್ ಇದೆ ಅಂತಂದರೆ ಇವತ್ತು ರಾತ್ರಿ ಎಲ್ಲ ಹೊರಳಾಡ್ತೀನಿ. ನಾಳೆ ಬೆಳಗ್ಗೆ ನನ್ನ ಸಿನಿಮಾಗೆ ಸಂಬಂಧಪಟ್ಟದ್ದಾಗಿರಲಿ, ನನಗೆ ಟ್ರಾವೆಲಿಂಗ್ ಆಗಿರಲಿ, ನನಗೆ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದನ್ನು ನನಗೊಂದು ಜವಾಬ್ದಾರಿ ವಹಿಸ್ಬಿಟ್ರೆ, ಆ ಹಿಂದಿನ ರಾತ್ರಿ ನನಗೆ ಜಾಗರಣೆ, ನನಗೆ ಶಿವರಾತ್ರಿ. ನಾನು ನೋಡ್ಬಿಟ್ಟಿದ್ದೀನಿ, ನನ್ನ ಜೊತೆ ಇರೋರೆಲ್ಲ ಹೇಳ್ಬಿಟ್ಟಿದ್ದಾರೆ. ನನಗದೇನೋ ಈ ಕಡೆಯಿಂದ ಬಿದ್ದು ಆ ಕಡೆ ಹೊರಳಾಡ್ತೀನಿ, ಆ ಕಡೆಯಿಂದ ಬಿದ್ದರೆ ಈ ಕಡೆ ಹೊರಳಾಡ್ತೀನಿ. ಎಲ್ಲರೂ 4 ಗಂಟೆಗೆ ಬರಬೇಕು ಅಂದರೆ 3 ಗಂಟೆಗೆ ನಾನು ರೆಡಿಯಾಗಿ ನಿಂತುಬಿಟ್ಟಿರ್ತೀನಿ. ಒಂದು ನಾಟಕ ಶುರು ಆಗಿಬಿಟ್ಟಿರುತ್ತೆ ನನಗೆ. ದ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನನಗೇನು ಕೊಟ್ಟಿದ್ದಾರೆ ಅದನ್ನು ತುಂಬ ಚೆಂದ, ತುಂಬ ಒಂದು ಕ್ಲೀನ್ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ನಿರ್ವಹಿಸಿ ಅದನ್ನು ತೆಗೆದುಕೊಂಡು ಹೋಗಿ ಯಾರು ನನಗೆ ರೆಸ್ಪಾನ್ಸಿಬಿಲಿಟಿ ಅವ್ರ ಮುಂದೆ ಅದನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಥರದ್ದೆಲ್ಲ ಒಂದಷ್ಟು ಮನಸ್ಸನ್ನು ಅಂದ್ಕೊಂಡಿದ್ದೀನಲ್ಲ. ಬೆಳಗ್ಗೆ ಎದ್ದುಬಿಟ್ಟಿದ್ದೀನಿ. ಎದ್ದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಸೂರ್ಯ ಎದ್ದಿರಲಿಲ್ಲ. ಅವನು 5 ಗಂಟೆಗೆ ಎದ್ದೇಳೋ ಸೂರ್ಯ ಕೂಡ ಅವನು ಎದ್ದಿರಲಿಲ್ಲ. ನನಗಿಂತ ಮುಂಚೆ ರೆಡ್ಡಿ, ಲಕ್ಷ್ಮೀ ನಾರಾಯಣ ರೆಡ್ಡಿ ಅವ್ರ ಮಿಸ್ಸಸ್ ಬರಬೇಕಾಗಿತ್ತು, ಮಕ್ಕಳು ಬರಬೇಕಾಗಿತ್ತು. ಯಾಕಪ್ಪ ಅಂತಂದರೆ, ಇಲ್ಲ ಸರ್ ಎಲ್ಲ ಹಾಲಿಡೇಸ್ಗೆ ಅಂತ ತಿರುಪತಿಗೆ ಹೋಗಿದ್ದಾರೆ ಅಂತಂದರು. ಯಾವಾಗಲಾರು ಬರ್ತಾರಾ ಅಂತಂದರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ನಾಡಿದ್ದು ಬರ್ತಾರೆ. ಕೊನೆಗೂ ರೆಡ್ಡಿ ಕರ್ಕೊಂಡು ಬರಲೇ ಇಲ್ಲ. ದೂರದಲ್ಲಿದ್ದ ಆ ತಂಗಿ ಏನು ಆಶೀರ್ವಾದ ಮಾಡಿದ್ರು, ದೂರದಲ್ಲಿದ್ದ ಆ ಮಕ್ಕಳು ಏನು ಖುಷಿಪಟ್ಟು ಅಪ್ಪ ಚೆಂದ ಇರಲಿ ಅಂತ ಹೇಳಿದ್ರು. ಆ ಒಂದು ಮುಹೂರ್ತ ಟೇಕ್ ಆಫ್ ಆಯ್ತಲ್ಲ, ಅದ್ರ ಮಜನೇ ಬೇರೆ ಇತ್ತು. ಅದನ್ನೆಲ್ಲ ಮುಂದಿನ ಎಪಿಸೋಡಲ್ಲಿ ಬಂದು ಹೇಳ್ತೀನಿ. ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ.
ನನಗೆ 40,000 ಜನ ಸಬ್ಸ್ಕ್ರೈಬರ್ಸ್ ಇದ್ದರು. ಇವತ್ತು ಬರೀ ಅದು ಆಡಿಯೋ ನನ್ನ ವಿಡಿಯೋನ ನೋಡ್ತಾ ಇರೋ 10,000 ಜನ ಆಗಿದ್ದಾರೆ. ಇನ್ನು 30,000 ಜನ ಎಲ್ಲಿ ಹೋಗ್ಬಿಟ್ರು ಗೊತ್ತಿಲ್ಲ. ಹೊಸಬ್ರು ಯಾರೂ ಬರ್ತಾ ಇಲ್ಲ. ಬರ್ತಾ ಇರೋರು ಕೂಡ ಬೆರಳಿಕೆ ಅಷ್ಟು ಮಾತ್ರ ಬರ್ತಾ ಇದ್ದಾರೆ. ಅವ್ರಿಗೆ ನನ್ನ ಸಿನಿಮಾ ಏನೂ ಆಗಬೇಕಾದಿಲ್ಲ ನನಗೆ ಚೆನ್ನಾಗಿ ಗೊತ್ತು. ದೇ ವಾಂಟ್ ಸಮಥಿಂಗ್ ಸೆಕ್ಸ್, ದೇ ವಾಂಟ್ ಸಮಥಿಂಗ್ ಕ್ರೈಮ್, ದೇ ವಾಂಟ್ ಸಮಥಿಂಗ್ ವೈಲೆನ್ಸ್. ಸೊ ಅದು ಯಾವುದೂ ನಮ್ಮಲ್ಲಿ ಇಲ್ಲ. ಹಂಗಿಲ್ಲದೆ ಇರೋದ್ರಿಂದ ಯಾರು ಬರ್ತಾ ಇದ್ದಾರೋ ಬರಲ್ವೋ, ಇಲ್ಲ ಯಾವನೋ ಮುಂದೆ ಹಾಗೇನೋ ಮೈಕ್ ಇಟ್ಬಿಟ್ಟು, ಸರ್ ನೀವು ಹುಟ್ಟಿದ್ದು ಯಾವಾಗ, ನೀವು ಸತ್ತಿದ್ದು ಯಾವಾಗ, ನೀವು ಯಾವಾಗ ಏನು ಮಾಡಿದ್ರಿ, ನೀವು ಯಾವಾಗ ಚಡ್ಡಿ ಹಾಕೋತೀರಾ, ನೀವು ಯಾವಾಗ ಅದೇನೋ ಹೇಳ್ತಿರಲ್ಲ, ನಿಮ್ಮ ಹೆಂಡ್ತಿನ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ, ಇದೆಲ್ಲ ನನಗೆ ಕೇಳೋಕ್ಕೂ ಬರೋಲ್ಲ. ಅದೊಂದು ಅಸಹ್ಯವಾದ ಪ್ರೋಗ್ರಾಮು ಅಂತಲೇ ನಾನು ದೂರ ತಳ್ಳಿರೋ ಪ್ರೋಗ್ರಾಮ್ಗಳಿವೆಲ್ಲ. ಇಂಟರ್ವ್ಯೂಸ್ ಮಾಡೋದು ದಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಸೊ ಈ ಪ್ರೋಗ್ರಾಮ್ ಏನಿದೆ ಇದಕ್ಕೆ ಜನ ರೀಚ್ ಮಾಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಸೆಂಟ್ರ್ನಲ್ಲಿ ನಾನು ಅಲ್ಲಲ್ಲಿ ನಿಲ್ಲಿಸ್ತಾ ಇದ್ದರೆ ಯಾರು ಬಂದು ನೋಡ್ತಾರೆ ಅಲ್ವಾ? ಆದರೂ ಕೇಳ್ಕೊಳ್ಳೋದೇನು, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಒತ್ತಿ. ಈ ವಿಷಯವನ್ನು ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದರೆ ನಿಮ್ಮವರಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ಹರಸಿ ಹಾರೈಸಿ, ಗುಡ್ ಬಾಯ್. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇ